ಮತ್ತೊಮ್ಮ ಹನಿ ಹನಿಯಲ್ಲೇ ಕನ್ನಡ ಗಜಲ್ಗಳ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ಲಿಗತ್ತಿದ್ವಿ, ಜೊತೆಗೆ ಭಾಳ ಚಂದಂದ ಹಾಡುಗಳನ್ನು ಕೇಳಲಿಗತ್ತಿದ್ವಿ. ಹಾಗಾದ್ರೆ ನಮ್ಮ ಮಾತು ಮುಂದುವರ್ಸೋಣ. ರಾಜೇಂದ್ರ ಅವರೇ, ಕನ್ನಡದ ಗಜಲ್ಗಳಂದಲ್ಲಿ ಇಲ್ಲಿ ವಿರಹ ಗೀತೆಗಳ ಹೆಚ್ಚು, ಪ್ರೀತಿ ಅದ, ಆದ್ರೆ ಪ್ರೀತಿಯಲ್ಲಿ ನೋವು ಜಾಸ್ತಿ ಕಾಣ್ಲಿಕ್ಕತ್ತದ. ಈ ಲಿರಿಕ್ಸ್ ಬರೀಲಿಕ್ಕೆ ನಿಮ್ಗೆ ಏನು ಪ್ರೇರಣೆ ಆಯ್ತು ಅಂತ? ಪ್ರೇರಣೆ ಅಲ್ಲ, ಬರೆಯೋದು ನನ್ನ ಚಿಕ್ಕಂದಿಂದ ಇತ್ತು. ಅದೇ ಇಲ್ಲಿವರೆಗೂ ಬಂದಿದ್ದು. ಎಲ್ಲ ಕಂಪೈಲ್ ಮಾಡಿ ನಾನು ಒಂದೇ ರೀತಿಲಿ ಗಜಲ್ ರೂಪದಲ್ಲಿ ತಂದಿದ್ದೀನಿ ಈಗ. ಸೊ ಬದುಕೊಟ್ಟಂತ ನೋವು ನಲಿವು ಎಲ್ಲವೂ ಇದರಲ್ಲಿ ಇದೆ ಈಗ. ಸೊ ಸ್ವಾನುಭವನ ಅದು ಸ್ವಾನುಭವನೆ. ನಾನು ಅದರಲ್ಲಿ ಬರೆದಿದ್ದು ಇದೆ. ಇದು ಒಂದು ಪ್ರಸಾದ ಸಿಕ್ಕಾಗೆ ಬದುಕಿಂದ. ಸೊ ಜನರಾದ್ರು ಬೇಸಿಕಲಿ ಎಲ್ಲರ ಬದುಕಿನಲ್ಲಿ ನೋವು ನಲಿವು ಇದೆ. ಸೊ ಎಲ್ಲರೂ ಇದು ಅನುಭವಿಸ್ಬೇಕು, ತಮ್ಮ ಬದುಕಿನಲ್ಲಿ ಬಂದಂಥದ್ದು ಅಂತೇಳಿ. ಸೊ ಹೊಸ ಟೆಕ್ನಿಕಲ್ನಲ್ಲಿ ನಾವು ಗಜಲ್ ರೂಪದಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ನನಗೆ ಆ್ಯಕ್ಚುಲಿ ನಂದು ಪರ್ಸ್ನಲ್ ನೋವು ಒಂದು ನಲಿವು ಅಂತ ಇದರಲ್ಲಿ ಇಲ್ಲದೆ ಇದ್ರೂ ಬೇಸಿಕಲಿ ಅಬ್ಸರ್ವೇಷನಿಂದ ಹೆಚ್ಚಾಗಿ ಬಂದಿದ್ದು. ಪರ್ಸ್ನಲ್ ಇಲ್ಲದೆ ಇದ್ರೂ ಬರಲ್ಲ ಇದೆ, ಬಟ್ ಅಷ್ಟು ಡೀಪಾಗಿ ನಂದೇನು ನೋವು ನಲಿವು ಅಂತಿಲ್ಲ. ಅಬ್ಸರ್ವೇಷನ್ನಿಂದ ನಾನು ಜನರ ನೋವನ್ನೇ ಅವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಈಗ ನೀವೇ ಬರೆದಿರೋ ಹಾಡುಗಳಲ್ಲಿ ಯಾವುದು ನಿಮ್ಗೆ ಬಹಳ ಟಚ್ ಆಗುವಂಥದ್ದು, ಅಂದರೆ ಬಹಳ ಫೇವ್ರೆಟ್ ಅನ್ನುವಂಥ ಹಾಡು ಯಾವುದು ಅಂತ? ಇದರಲ್ಲಿದೆ, ನಾನು ನೀ ಸುಮ್ಮನಾದರೆ ಅನ್ನೋ ಗಜಲ್ನಲ್ಲಿದೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಬೇಸಿಕಲಿ ಕಂಪೋಸಿಷನ್ನು ಮತ್ತು ಕುಮಾರ್ ಕಣ್ವಿ, ಮಾಲಾಶ್ರೀ ಕಣ್ವಿ ವೆರಿ ಡಿಫರೆಂಟಾಗಿ ಹಾಡಿದ್ದಾರೆ. ಇದು ಟೋಟಲಿ ಡಿಫ್ರೆಂಟ್ ಹಾಡೇ. ಇದು ಕನ್ನಡ ಜನತೆಗೆ ಬರ್ತಿರೋದು. ನಾನೇ ಇದ್ರು ಕನಿಷ್ಠ 30 ಸಲ ಕೇಳಿರ್ಬೇಕಿದು. ಐ ರಿಯಲಿ ಥ್ಯಾಂಕ್. ಈ ಹಾಡಿನ ಬಗ್ಗೆ ಒಂದು ಹೇಳ್ಬೇಕಂದ್ರೆ, ಒಂದು 20-25 ಹಾಡು ನಂಗೆ ಬರ್ಕೊಟ್ರು ಅವರು. ಬರ್ಕೊಟ್ಮೇಲೆ ಒಂದು 8 ಹಾಡು ರೆಡಿ ಮಾಡ್ಕೊಂಡೆ. 8 ಹಾಡಲ್ಲಿ 7 ಹಾಡನ್ನ ಫೈನಲ್ ಮಾಡ್ಕೊಂಡ್ವಿ. ಬಟ್ 2 ಹಾಡನ್ನ ಡುಯೆಟ್ ಹಾಡು ಹಾಡಬೇಕಾಗಿತ್ತು. ಇದೊಂದು ಹಾಡನ್ನ ಡುಯೆಟ್ ಹಾಡಬೇಕು ಅಥವಾ ಇಂಡಿವಿಜುವಲ್ ಹಾಡಬೇಕು ಗೊತ್ತಾಗಿಲ್ಲ. ಬಟ್ ಇದನ್ನ ಅವ್ರಿಗೆ ಒಂದ್ಸಲ ಕೇಳಿಸ್ತೀನಿ. ನಂದು ಒಂದು ಅಭ್ಯಾಸ ಏನಂದ್ರೆ, ಫಸ್ಟ್ ಕಂಪೋಸ್ ಮಾಡಿದ ಕೂಡಲೇ ತಂಗಿ ಕೇಳಿಸೋದು, ಅದಾದ್ಮೇಲೆ ರಾಜೇಂದ್ರ ಅವ್ರನ್ನ ಕೇಳಿಸೋದು. ಈ ಹಾಡನ್ನ ಅವ್ರಿಗೆ ಒಟ್ಟ ಕೇಳಿಸ್ಲಿಲ್ಲ. ರೆಡಿ ಆದ್ಮೇಲೆ CD ಎಲ್ಲ ರೆಡಿ ಆದ್ಮೇಲೆ ಅದನ್ನ ಹಾಡು ಅವ್ರು ಕೇಳಿದ್ದು, ನೀ ಸುಮ್ಮನಾದರೆ. ಅವಾಗ ಅಂದ್ರೆ ಅವರು ಎಲ್ಲ ಹಾಡುಗಳಿಗಿಂತ ಒಂಥರ ಡಿಫ್ರೆಂಟ್ ಆಗೈತ್ರಿ ಇದು. ಪಕ್ಕಾ ಗಜಲ್ದು ಹಂಗೆ ಆ ಹಾಡಿಗೆ ಫೀಲ್ ಏನೈತಲ್ಲ, ಆ ಕಂಪೋಸಿಷನ್ ಏನ್ ಬೇಕಾಗಿತ್ತು ಅದು ಪಕ್ಕಾ ಮುಟ್ಟೈತೆ. ಎಲ್ಲ ಹಾಡು ಚೆನ್ನಾಗಿದಾವೆ. ಆದ್ರೆ ಇದು ಹಾಡು ಅವ್ರಿಗೆ ಒಟ್ಟ ಕೇಳಿಸಿದ್ದೆ ಇಲ್ಲ. ಪ್ರತಿ ಸರ್ತಿ ಫೋನ್ ಮಾಡಿ ಅವ್ರು ಕೇಳೋರು ಎಲ್ಲ ಹಾಡುಗಳು ಒಂದ್ಸತಿ ರಿಪೀಟ್ ಆಗ್ತಿತ್ತು. ಬಟ್ ಈ ಹಾಡನ್ನ ಅವ್ರಿಗೆ ಕೇಳಿಸಿದ್ದಿಲ್ಲ. ಅದು ಯಾವಾಗ ಅಂದ್ರೆ ಒಮ್ಮೆ ರಿಕಾರ್ಡ್ ಆದ್ಮೇಲೆ ಅವ್ರಿಗೆ ಮೇಲ್ ಮಾಡಿದ್ಮ್ಯಾಗ ಅದು ಹಾಡು ಅವ್ರು ಕೇಳಿದ್ರು. ಆ ನೋವಿಲ್ಲ ಇದರಲ್ಲಿ, ಎಲ್ಲ ಇದು ಶುರುವಿಗಲ್ವಾ, ಇನ್ನು ಪ್ರೀತಿ ಇನ್ನು ಶುರುವಾಗಿದ್ದು. ನೋವು ಲಾಸ್ಟಿಗೆ ಬರುತ್ತೆ. ಸೊ ಇವಾಗ ಇದನ್ನ ಹಾಡನ್ನ ಹಾಡ್ತೀನಿ. ಇವಳಿಂದು ಬರುವಳೆಂದು ಹೂಗಳಿಗೆ ಹೊಸತು ರೂಪ. ಇವಳಿಂದು ಬರುವಳೆಂದು ಹೂಗಳಿಗೆ ಹೊಸತು ರೂಪ. ಜಗ ತುಂಬ ಕತ್ತಲಿಹುದು, ಜಗ ತುಂಬ ಕತ್ತಲಿಹುದು, ನನ್ನ ತುಂಬ ಮಿನುಗೋ ದೀಪ. ಇವಳಿಂದು ಬರುವಳೆಂದು ಹೂಗಳಿಗೆ ಹೊಸತು ರೂಪ. ಇವಳಿಂದು ಬರುವಳೆಂದು ಹೂಗಳಿಗೆ ಹೊಸತು ರೂಪ. ರಾತ್ರಿ ಹಗಲು ಎಂದು ಮರೆತು ಬಲಿದು ಬರುವ ಕನಸಿವೆ. ಇವಳ ನೋಟ ಬಿದ್ದ ಘಳಿಗೆ ಮಗುವ ವಯಸ್ಸು ಮನಸ್ಸಿಗೆ. ರಾತ್ರಿ ಹಗಲು ಎಂದು ಮರೆತು ಒಲಿದು ಬರುವ ಕನಸಿವೆ. ಇವಳ ನೋಟ ಬಿದ್ದ ಘಳಿಗೆ ಮಗುವ ವಯಸ್ಸು ಮನಸ್ಸಿಗೆ. ನೋವು ನಲಿವು ಸರಸ ವಿರಸ ಎಲ್ಲವಾಗಿ ಬರುವಳು. ಬಾಳಿಗೊಂದು ಅರ್ಥ ನೀಡಿ ಮನದ ಗುಡಿಯಲ್ಲಿ ಇರುವಳು. ಇವಳಿಂದು ಬರುವಳೆಂದು ಹೂಗಳಿಗೆ
ಹೂಗಳಿಗೆ ಹೊಸತು ರೂಪ ಇವಳೆಂದು ಬರುವಳೆಂದು ಹೂಗಳಿಗೆ ಹೊಸತು ರೂಪ ಫುಲ್ ಜಾಲಿ ಸಾಂಗ್ ಇದು ಏನು ಹೌದು ಖರೆ ನಾ ಅದೇ ಹೇಳ್ಬೇಕು ಅನ್ಕೊಂಡಿದ್ದೆ ಆಕ್ಚುಲಿ ಇವಳಿಂದು ಬರುವಳಿಂದ ಹೂಗಳಿಗೆ ಹೊಸ ರೂಪ ಅದ್ರದ್ದು ಗಜಲ್ಗೂ ಹೊಸ ರೂಪ ಅನ್ಸ್ಲಿಗತ್ತ ನಂಗೆ ಅದು ಆಕ್ಚುಲಿ ಅಂದ್ರೆ ಬಹಳ ಖುಷಿ ಕೊಡುವಂತ ಗಜಲ್ ಇದು. ಸೊ ನಿಮ್ಮೆಲ್ಲರ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಇವಳಿಂದು ಬರುವಳೆಂದು ನಿಜಕ್ಕೂ ಪ್ರೀತಿ ಈಗಷ್ಟೇ ಶುರುವಾಗಿರ್ತದೆ. ಹಗಲು ಯಾವುದೋ ರಾತ್ರಿ ಯಾವುದೋ, ಊಟ ಬೇಡ ನಿದ್ದೆ ಬೇಡ, ಏನು ನೋಡಿದ್ರೂ ಚಂದ ಕಾಣ್ಲಿಕ್ಕೆ ಮೊದಲಿನಗಿಂತಲೂ. ಹೂವು ಹಣ್ಣು ಗಿಡ ಎಲ್ಲ ಪ್ರಕೃತಿಯಲ್ಲಿ ಎಲ್ಲನೂ ಇನ್ನೂ ಚಂದ ಕಾಣ್ಲಿಕ್ಕೆ ಇರ್ತಿರ್ತದ. ಅಂಥ ಒಂದು ಅನುಭವ ಕೊಡುವಂಥ ಹಾಡನ್ನು ಕೇಳಿದ್ರಿ. ಹಂಗಂದ್ರೆ ಅದೇ ಜಾಲಿ ಮೂಡ್ನಾಗಿರ್ರಿ. ನಾವು ಹಿಂಗೋಗಿ ಹಂಗೆ ವಾಪಸ್ ಬರ್ತೀವಿ.